ಆದಾಯ ಹೆಚ್ಚಿದೆ ಅನ್ನೋ ಒಂದೇ ಒಂದು ಕಾರಣ ಒಡ್ಡಿ ಪಿಂಚಣಿಯನ್ನ ದಿಢೀರನೆ ಕಟ್ ಮಾಡಲಾಗಿದೆ. ಇದನ್ನ ಕೇಳೋಕೆ ತಹಶೀಲ್ದಾರ್ ಕಚೇರಿಯ ಪಿಂಚಣಿ ವಿಭಾಗಕ್ಕೆ ಅಲ್ದು ಫಲಾನುಭವಿಗಳು ಕಂಗೆಟ್ಟು ಹೋಗಿದ್ದಾರೆ. ಎಲ್ಲಾ ದಾಖಲೆಗಳನ್ನ ತೋರಿಸಿ ನಮ್ಮ ಪಿಂಚಣಿ ಯಾಕೆ ಕಟ್ ಆಗಿದೆ ಅಂತ ಕೇಳೋಕೆ ಕುಗ್ರಾಮಗಳಿಂದ ಬರೋ ವೃದ್ಧರು ಗಂಟೆಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಲೋ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ ಸದ್ದಿಲ್ಲದೆ ವೃದ್ಧರ ಪಿಂಚಣಿ ನಿಂತು ಹೋಗಿದೆ. ಸಣ್ಣ ಸುಳಿವು ಇಲ್ಲದೆ ಪಿಂಚಣಿ ಕಟ್ ಆಗ್ತಾ ಇದೆ. ತಿಂಗಳು ಕಳೀತಾ ಇದ್ದಂತೆ ಒಂದಷ್ಟು ಕಾಸು ಬರುತ್ತೆ. ಅದರಲ್ಲಿ ಅಕ್ಕಿ, ಬೇಳೆ, ಮಾತ್ರೆ ತಗೋಬಹುದು ಅಂತ ಹಿರಿ ಜೀವಗಳು ಎದುರು ನೋಡ್ತಾ ಇದ್ರು. ಆದ್ರೆ ಅದೇ ಹಣಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಬರ್ತಾ ಇದ್ದ ಅಷ್ಟೋ ಇಷ್ಟೋ ಕಾಸು ಕೊನೆಗಾಲದಲ್ಲಿ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಆದಾಯ ಹೆಚ್ಚಿದೆ ಅನ್ನುವಂತಹ ನೆಪ ಒಡ್ಡಿ ಪಿಂಚಣಿಯನ್ನ ಕಟ್ ಮಾಡ್ತಿದ್ದಾರಂತೆ. ಪಿಂಚಣಿ ಬಂದ್, ವೃದ್ಧರ ಗೋಳು ಕೇಳೋರಿಲ್ಲ. ಕಚೇರಿಗೆ ಅಲೆದು ಸುಸ್ತು, ಬದುಕೇ ಕಷ್ಟ. ಬೀದರ್ ಜಿಲ್ಲೆಯಲ್ಲಿ ವೃದ್ಧರ ಗೋಳು ಯಾರೂ ಕೇಳೋರೇ ಇಲ್ಲದಂತಾಗಿದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ನಡೆಸ್ತಾ ಇದೆ. ಮತ್ತೊಂದ್ ಕಡೆ ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿಯ ಕಳೆದ 4 ತಿಂಗಳಿನಿಂದ ಬಂದ್ ಮಾಡಲಾಗಿದೆ. ವಿವಿಧ ಪಿಂಚಣಿಯನ್ನೇ ನಂಬಿಕೊಂಡು ಬದುಕ್ತಿದ್ದವರು ಸರ್ಕಾರದ ಹೊಸ ರೂಲ್ಸ್ನಿಂದ ಕಂಗಾಲಾಗಿದ್ದಾರೆ. 16 ವರ್ಷಗಳಿಂದ ವೃದ್ಧಾಪ್ಯ ವೇತನ ಪಡೆಯುತ್ತಿದ್ದ ವಯೋವೃದ್ಧರು, ಮಾಸಾಶನವನ್ನ ನಂಬಿದಂತಹ ವಿಧವೆಯರು ಹಾಗೂ ವಿಕಲಚೇತನರಿಗೆ ನಿಮ್ಮ ಆದಾಯ ಹೆಚ್ಚಿದೆ ಅನ್ನುವಂತಹ ನೆಪ ಒಡ್ಡಿ ಪಿಂಚಣಿಯನ್ನ ಕಟ್ ಮಾಡಲಾಗಿದೆ. 4 ತಿಂಗಳಿನಿಂದ ಪಿಂಚಣಿ ಬಂದ್ ಆಗಿದ್ದು, ವಾರ್ಷಿಕ ಆದಾಯ 32,000 ರೂಪಾಯಿಗಿಂತ ಒಳಗಿರಬೇಕು. ಅದಕ್ಕಿಂತ ಜಾಸ್ತಿ ಆದಾಯವಿದ್ದವರ ಪಿಂಚಣಿಯನ್ನ ಸರ್ಕಾರ ತಡೆ ಹಿಡಿದಿದೆಯಂತೆ. ಬಹಳಷ್ಟು ಬಡ ಜನರು ಇದ್ದಾರೆ ಸರ್. ಅದ್ರ ಮೇಲೆ ಬಿಪಿ, ಶುಗರು ಇಂಥವೆಲ್ಲ ಅದ್ರ ಮೇಲೆ ಬಹಳಷ್ಟು ಜನ ಅವಲಂಬಿತರಾಗಿದ್ದಾರೆ ಸರ್. ಎಷ್ಟೋ ಜನ ಮಕ್ಕಳು ಇದ್ರು ಸಹ ಕೂಡ ಮಕ್ಕಳು ಇಲ್ದಂಗ ಸರ್ ಅವರು ವೃದ್ಧಾಪ್ಯ ಆಗಿದಾರಲ್ಲ ಸರ್, ಅವ್ರಿಗೆಲ್ಲ ಹೊರಗಡೆ ಹಾಕಿದಾರೆ. ಅದ್ರ ಮೇಲೆ ಅವರು ಇದಾಗಿದ್ರು. ಆದ್ರೆ ನಮ್ಗೊಂದು ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕಾಣುತ್ತೆ ಸರ್, ಈ ಅಂಗವಿಕಲರ ದುಡ್ಡು ಕಡಿತಗೊಳಿಸೋ ಅಂತ ಬಡತನ ಏನಾದ್ರು ಈಗ ರಾಜ್ಯ ಸರ್ಕಾರಕ್ಕೆ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಇನ್ನು ಬೀದರ್ ಜಿಲ್ಲೆಯ ಸಾವಿರಾರು ಪಿಂಚಣಿದಾರರು ಪ್ರತಿದಿನ ಕಚೇರಿಗೆ ಅಲೆದು ಸುಸ್ತಾಗ್ತಿದ್ದಾರೆ. ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಸೇರಿದಂತೆ ಅಧಿಕಾರಿಗಳು ಕೇಳಿದ ಎಲ್ಲಾ ದಾಖಲೆಗಳನ್ನ ಹಿಡ್ಕೊಂಡ್ ಬಂದು ಸರತಿ ಸಾಲಿನಲ್ಲಿ ನಿಂತರೂ ಅಧಿಕಾರಿಗಳು ಮಾತ್ರ ಏನೋ ಒಂದು ಸಾಬೋಬು ಹೇಳಿ ಕಳಿಸ್ತಿದ್ದಾರಂತೆ. ಆದೇಶ ಪ್ರಕಾರ ಅದು ಗವರ್ಮೆಂಟ್ ಸರ್ಕಾರದಿಂದ ಇದು ಮಾಡ್ಯಾರ. ಅವೆಲ್ಲ ವೆರಿಫಿಕೇಶನ್ ಮಾಡ್ಲಿಕತ್ತಾರ. ಅವ್ರಿಗೆ ಏನೋ 3 ತಿಂಗಳದ ಏನ ಹಣ ಪಿಂಚಣಿ ಹಣ ಬಂದಿಲ್ಲ ಅಂತಂದ್ರೆ ಅಲ್ಲಿಂದ ಏನೋ ಸರ್ಕಾರ ಇನ್ನ ಕಟ್ ಆಗಿದೆ, ಇನ್ನ ಬಂದಿಲ್ಲ. ಅವ್ರಿಗೆ ಅವರೆಲ್ಲ ಬಂದವರೆಲ್ಲ ಪಿಂಚಣಿ ಹಣ ಬಂದಿಲ್ಲ ಅಂತ ಒಂದೇ ಸಲ ಹಾಕ್ತಾರ ಅವ್ರು ನಮ್ಮ ಸರ್ಕಾರ. ಅದೆಲ್ಲ ಡಿಬಿಟಿ ಪ್ರೊಸೆಸ್ ಇರ್ತದೆ, ಹಾಕ್ಬಿಡ್ತದ. ನಮ್ಮ ಇಲ್ಲಿಂದ ಇಲ್ಲ, ಅದು ವೆರಿಫಿಕೇಶನ್ ಮಾಡ್ಲಿಕತ್ತಾರ. ಆದಾಯ ಮೇಲೆ ನೋಡಿ ಅದು ಆಲ್ರೆಡಿ ಆಪ್ ಅದ ನಮ್ಮ ಎಲ್ಲರೂ ವೆರಿಫಿಕೇಶನ್ ಮಾಡ್ತಾರೆ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ಹೆಸರಲ್ಲಿ ಬಡ ಫಲಾನುಭವಿಗಳಿಗೆ ಶಾಕ್ ನೀಡಿರುವ ಸರ್ಕಾರ ಕಳೆದ 4 ತಿಂಗಳಿನಿಂದ ಪಿಂಚಣಿ ಹಣವನ್ನ ನೀಡದೆ ಸತಾಯಿಸ್ತಾ ಇರುವುದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ದುರಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.